ಆ ಶಾಸ್ತ್ರ ಹೇಳೋನು ಇಷ್ಟೊತ್ತಿಗೆ ಬಾ ಅಂತ ಹೇಳಿದ್ದೆ, ಬರಬೇಕಾಗಿತ್ತಲ್ಲ. ನಮ್ಮ ಅತ್ತೆ ಹಂಗೆ ಮಂತಾಗೆ ಐತೆ. ಆಮೇಲೆ ಇನ್ನು ಗಂಟೆ ಆದರೆ ಗಂಟೆಗೆಲ್ಲ ಕೂಲಿ ಹೋಗ್ತಾಳೆ ಅಮ್ಮ. ಜಲ್ದಿ ಬಾ ಅಂತ ಹೇಳಿದ್ದೀನಿ, ಬಂದೇ ಇಲ್ಲ ನೋಡು. ಎಷ್ಟೊತ್ತಿಗೆ ಬರ್ತಾನೋ ಏನೋ. ಅಯ್ಯೋ, ಇನ್ನೂ ಬರ್ತಾನೆ ಇಲ್ಲವಲ್ಲಪ್ಪ, ಯಾವಾಗ ಬರ್ತಾನೋ ಏನೋ. ಅವನಿಗೆ ಇದೇ ಮನೆ ಅಂತ ಬೇರೆ ಹೇಳಿದ್ದೀನಿ, ತೋರಿಸಿದ್ದೀನಿ, ಕರ್ಕೊಂಬಂದು ಈ ಮಂತಕ್ಕೆ ಬರ್ಬೇಕು ನಾಳೆ ನೀನು 9 ಗಂಟೆಗೆ ಅಂತ ಕರೆಕ್ಟಾಗಿ. ಇನ್ನೂ ಬರಲಿಲ್ಲ, ಹೋಗತ್ತ. ಏನೋ ಬುಡುಬುಡಿಕೆ ಭವಿಷ್ಯ ಹೇಳ್ತೀನಿ ಅಂತಿದ್ದ, ಏನು ಬುಡುಬುಡಿಕೆ ನಡ್ಕೊವತ್ತನೋ ಏನೋ. ಯಾವ್ದಾದ್ರು ಬರಲಿ ಹೇಳಿ ಒಟ್ಟಿನಲ್ಲಿ. ನಮ್ಮ ಅತ್ತೆ ಅಂತೂ ನಂಬಿಕೆ ಬಂದರೆ ಸಾಕು ನಮ್ಮ ಅತ್ತೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿದಿದ್ದೆ ಅವತ್ತು, ಸುಳ್ಳಾಗಲ್ಲ ತಾಯಿ. ಬುಡುಬುಡಿಕೆ ದಾಸಯ್ಯ ಬಂದಿದ್ದಾನೆ ನಿಮ್ಮ ಮನೆ ಬಾಗಿಲಿಗೆ, ಹೊರಗೆ ಬಾ ತಾಯಿ. ಬಂದ್ರ ಬರಿ ಬರಿ ಬುಡ್ಬುಡ್ಕೆ ಅಣ್ಣ, ಬರಿ ಬರಿ. ನಿಜ ಇದ್ರೆ ನಿಜ ಅನ್ನೋ ತಾಯಿ, ಸುಳ್ಳಾದ್ರೆ ಸುಳ್ಳು ಅನ್ನೋ ತಾಯಿ. ಬುಡುಬುಡಿಕೆ ಅವತ್ತು ಸುಳ್ಳು ಹೇಳಲ್ಲ ತಾಯಿ. ಅತ್ತೆ ಅತ್ತೆ ಅತ್ತೆ, ಯಾರೋ ಬುಡ್ಬುಡ್ಕೆಯರು ಏನೋ ಶಾಸ್ತ್ರ ಹೇಳ್ತಾರಂತೆ, ಬರ್ರಿ, ನನ್ಗೇನು ಗೊತ್ತಾಗಲ್ಲ. ಅಯ್ಯೋ, ಬುಡ್ಬುಡ್ಕೆರ ಏನು ಹೇಳಿದ್ರಿ ರಮ್ಯಾ? ಏನು ಹೇಳಿದ್ರೆ ಯಾರಿಗೆ ಗೊತ್ತು, ನನಗೆ ಇಂಥದೆಲ್ಲ ನಂಬಕ್ಕಾಗಲ್ಲ ಅತ್ತೆ. ಅದೇನು ಹೇಳ್ತಾರೋ ನೀನೇ ಕೇಳು, ಅದಕ್ಕೆ ನಿನ್ನೆ ಕರೆದಿದ್ದು, ಅವ್ರೇನೋ ಹೇಳ್ತಾರಂತೆ. ಏನು ಸ್ವಾಮಿರ, ಏನು ನಮ್ಮನೆ ಹತ್ರ ಬಂದಿದ್ದೀರಾ? ಹೇಳಿ, ನಮ್ಮನೆ ಭವಿಷ್ಯ ಹೆಂಗೈತೆ, ನನ್ನ ಮಕ್ಕಳು ಭವಿಷ್ಯ ಹೆಂಗೈತೆ? ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿದಿದ್ದೆ ಯಾವತ್ತು ಸುಳ್ಳಾಗಲ್ಲ ತಾಯಿ. ದಿಟ ಆದರೆ ದಿಟ ಅನ್ನೋ, ಸುಳ್ಳಾದರೆ ಸುಳ್ಳನ್ನು. ನಿಮ್ಮ ಮನೇಲಿ ಇಬ್ರು ಮದುವೆ ಆಗದಿರೋ ಕನ್ಯಾಮಣಿಗಳಿದ್ದಾರೆ. ನಿಜ ಅಂದರೆ ನಿಜ ಅನ್ನೋ, ಸುಳ್ಳಾದರೆ ಸುಳ್ಳನ್ನು ತಾಯಿ. ನಿಜ ಸ್ವಾಮಿರ, ನಿಜ ನಿಜ. ನನ್ನ ಮಗಳು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಹೆಂಗೈತೆ ಮದುವೆ ಯೋಗ? ಚೆನ್ನಾಗಿರ್ತಾಳ ಕೊಟ್ಟ ಮನೆಗೆ? ಮದುವೆಗೆ ಯಾವುದೇ ಅಡೆತಡೆ ಇಲ್ವಾ? ನೋಡು ತಾಯಿ, ನಾನು ಹೇಳ್ತಾ ಇದ್ದೀನಿ, ಇನ್ನು 1 ವರ್ಷ ಈ ಮನೆಯಲ್ಲಿ ಯಾವುದು ಮದುವೆ ಶುಭ ಕಾರ್ಯಗಳು ನಡಿಬಾರ್ದು ತಾಯಿ. ಏನಾದರೂ ನಡೆದ್ರೆ ಕೊಟ್ಟ ಮನೆಯಲ್ಲಿ ಕನ್ಯಾಮಣಿಗಳು ಕಷ್ಟ ಅನುಭವಿಸ್ತಾರೆ ತಾಯಿ. ಕೊಟ್ಟ ಮನೆಗೂ ಸುಖ ಇರಲ್ಲ, ಇದ್ದ ಮನೆಯಲ್ಲೂ ಸುಖ ಇರಲ್ಲ. ಅದಕ್ಕೆ ಈ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಮಾಡಬೇಡಿ ತಾಯಿ. ನೀವು ಆದಷ್ಟು ಬೇಗ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋದೇ ಸೂಕ್ತವಾದದ್ದು ತಾಯಿ. ಈ ಮನೆ ವಾಸ್ತು ಸರಿ ಇಲ್ಲ ತಾಯಿ ನಿಮಗೆ. ಬೇರೆ ಮನೆ ಕಟ್ಕೊಂಡು ನೀವು ಕಟ್ಟಬೇಕು ಅನ್ನೋದು ಮನಸ್ಸಲ್ಲಿದೆ, ಆದರೆ ನಿಮಗೆ ಮದುವೆ ಮಾಡಬೇಕು ಅನ್ನೋ ಆತ್ರನೇ ಜಾಸ್ತಿ ಇದೆ. ಆದರೆ ಮನೆ ಕಟ್ಟಿ ಮದುವೆ ಮಾಡೋದು ಒಳ್ಳೆಯದು ತಾಯಿ. ಆಗ ನಿಮ್ಮ ಹೆಣ್ಮಕ್ಳಿಗೆ ಶುಭವಾಗುತ್ತೆ ತಾಯಿ. ಹೌದಾ ಈ ಸ್ವಾಮಿಗಳೇ, ನಾವು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋದು ನಿಮಗೆ ಹೆಂಗೆ ಗೊತ್ತಾಯ್ತು? ಮದುವೆ ಮಾಡಬೇಕು ಅಂತ ನಾವು ಮದುವೆ ಮಾಡಿಬಿಟ್ಟು ಆಮೇಲೆ ಮನೆ ಕಟ್ಟೋಣ ಅಂದ್ಕೊಂಡಿದ್ವಿ, ಅದೆಲ್ಲ ಹೆಂಗೆ ಗೊತ್ತಾಯ್ತು ನಿಮಗೆ? ನೋಡಿ ತಾಯಿ, ನಮಗೆ ದಿವ್ಯ ದೃಷ್ಟಿ ಇದೆ. ಹಾಲಕ್ಕಿ ನುಡಿಸ್ತಾಳೆ, ಈ ಮನೆಯಲ್ಲಿ ಇಂಥ ಸಮಸ್ಯೆ ಬರುತ್ತೆ ಅನ್ನೋದು ನಮ್ಮ ಹಾಲಕ್ಕಿ ಬುಡುಬುಡಿಕೆಗೆ ಗೊತ್ತಾಗುತ್ತೆ ತಾಯಿ. ಆದ್ರಿಂದ ನಾವು ಹೇಳ್ತಾ ಇಲ್ಲ, ಬುಡುಬುಡಿಕೆ ಹೇಳ್ತಾ ಇದೆ. ಈ ಮಾತನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಏನತ್ತೆ ಇದು? ಇದ್ದಂಗೆ ಹೇಳ್ತಾ ಇದಾರೆ ಇವರು. ಇವ್ರು ಹೇಳಿದ್ದೆಲ್ಲ ನಿಜ ಆಗುತ್ತಾ? ಓ ಕಣಿ, ಬುಡುಬುಡಿಕೆರು ಹೇಳಿದ್ದೆಲ್ಲ ನಿಜ ಆಗುತ್ತೆ. ನಮ್ಮೂರಾಗೆ ಎಷ್ಟೋ ನಿಜ ಆಗಿದಾವೆ, ನನಗೂ 1-2 ಸಾರಿ ಅನುಭವ ಆಗೈತೆ ನಿಜ ಆಗಿರೋದು. ಈಗೇನೇ ಮಾಡೋದು? ಏನು ಮಾಡೋದು ಅಂದರೆ ಅವ್ರನ್ನೇ ಕೇಳು, ಪರಿಹಾರ ಏನು ಅಂತಾನ. ಏನಾದರೂ ಅಲ್ಲ, ಆಶನ್ ಮದುವೆ ಬೇರೆ ಮಾಡಬೇಕು ಅಂತ ಅನ್ಕೊಂಡಿದ್ರಿ ನೀವು ಈ ಮನೆಗೇನೆ. ನಾನು ಹೇಳಿದೆ ಹೊಸ ಮನೆ ಕಟ್ಟಿ ಆ ಮನೆ ಮದುವೆ ಮಾಡೋಣ, ಚೆನ್ನಾಗಿರುತ್ತೆ ಅಂತ. ನನ್ನ ಮಾತು ಕೇಳಲಿಲ್ಲ. ಈಗ ನೋಡ್ರಿ, ಇವರು ಶಾಸ್ತ್ರಗಳನ್ನು ಹಂಗೆ ಹೇಳ್ತಾ ಇದ್ದಾರೆ. ಅಯ್ಯೋ, ಈಗೇನೇ ಮಾಡೋದು? ಅಯ್ಯಯ್ಯೋ, ಇವ್ರು ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾರೆ. ನೀನೇನು ಚಿಂತೆ ಮಾಡಬೇಡ ತಾಯಿ, ನಾನೊಂದು ಪರಿಹಾರ ಹೇಳೇ ಹೇಳ್ತೀನಿ. ಯಾವುದೇ ಸಮಸ್ಯೆ ಇದ್ರೂ ಎಲ್ಲ ಪರಿಹಾರ ಉಂಟು ತಾಯಿ ನನ್ನ ಹತ್ರ. ನನ್ನ ಪರಿಹಾರ ಹೇಳ್ತೀನಿ, ಅದೇ ರೀತಿ ನೀವು ನಡ್ಕೊಂಡ್ರೆ ನಿಮ್ಮ ಕನ್ಯಾಮಣಿಗಳಿಗೆ ಶುಭವಾಗುತ್ತೆ, ಸುಖವಾಗುತ್ತೆ ತಾಯಿ. ಹೌದಾ ಸ್ವಾಮಿರ? ಅದೇನು ಮಾಡಬೇಕು ಹೇಳ್ರಿ, ಜಲ್ದಿ ಹೇಳಿ. ಈ ಮನೆಗೆ ಹಂಗಾರೆ ವಾಸ್ತು ಸರಿ ಇಲ್ವಾ? ಇಲ್ಲ ತಾಯಿ, ಈ ಮನೆಗೆ ವಾಸ್ತು ಸರಿ ಇಲ್ಲ. ಆದ್ರಿಂದ ನಿಮ್ಮ ಗಂಡ ತೀರೋಗಿದ್ದಾರೆ ಈ ಮನೆಯಲ್ಲಿ. ಇದು ನಿಜ ಅಂದ್ರೆ ನಿಜ ಅನ್ನೋ ತಾಯಿ, ಸುಳ್ಳು ಅಂದ್ರೆ ಸುಳ್ಳನ್ನು ತಾಯಿ. ನಿಜ ನಿಜನೇ ಸ್ವಾಮಿರ, ನಿಜ. ಈ ಮನೆಗೆ ಬಂದು ಎಷ್ಟು 4 ವರ್ಷಕ್ಕೂ ಏನೋ ನಮ್ಮ ಯಜಮಾನರು ತೀರ್ಕೊಂಡ್ಬಿಟ್ರು. ನನ್ನ ಮಕ್ಕಳಿಂದ ಸಣ್ಣರವಾಗ. ಅಯ್ಯೋ ದೇವ್ರಿ, ನೀವು ಹೇಳಿದ್ದೆಲ್ಲ ನಿಜನೇ. ಈಗ ಅಂದ್ರೆ ನನ್ನ ಮಗಳ ಮದುವೆನ ಈ ಮನೇಲಿ ಮಾಡಬಾರ್ದಾ? ಈಗ ಏನು ಮಾಡಲಿ? ಹಾಗಿದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ತಾಯಿ. ಮೊದಲು ನಿನಗೆ ಮನೆ ಕಟ್ಟೋ ಯೋಚನೆ ಇದ್ರೆ ಮನೆ ಕಟ್ಟು ತಾಯಿ. ಆಮೇಲೆ ನಿಧಾನವಾಗಿ ನಿಮಗೆ ನಿನ್ನ ಮಗಳಿಗೆ ತಕ್ಕನಾದ ವರ ಸಿಗ್ತಾನೆ ತಾಯಿ. ಚಿಂತೆ ಮಾಡಬೇಡ ತಾಯಿ. ಹೌದಾ? ಅಯ್ಯೋ, ಈಗ ಒಂದು ಒಳ್ಳೆ ವರ ಸಿಕ್ಕಿದ್ದ, ಅವನ ಜೊತೆನೆ ಮದುವೆ ಆಗುತ್ತಾ? ನಿಮ್ಮ ಮಗಳು ತುಂಬ ಅದೃಷ್ಟವಂತೆ ತಾಯಿ. ಅವಳಿಗೆ ತಕ್ಕನಾದ ವರ ಸಿಕ್ಕೇ ಸಿಗ್ತಾನೆ ತಾಯಿ. ನೀವು ಚಿಂತೆ ಮಾಡಬೇಡ ತಾಯಿ, ನಾನು ಹೇಳ್ದಷ್ಟು ಕೇಳು ತಾಯಿ. ಸರಿ ಸರಿ ಸ್ವಾಮಿರ, ಆಯಿತು, ಹಂಗೆ ಮಾಡ್ತೀನಿ. ಮೊದಲು ಮನೆ ಕಟ್ಟಿ ಆಮೇಲೆ ತೀರಾ ಅವ್ರಿಗೆ ಹೇಳ್ತೀನಿ. ಏನಾದ್ರೂ 1 ವರ್ಷ ಮನೆ ಕಟ್ಟೋವರೆಗೂ ಕಾಯ್ತೀವಿ ಅಂದರೆ ಕಾಯ್ಲಿ, ಇಲ್ದಿದ್ರೆ ಬೇಡ, ಪರವಾಗಿಲ್ಲ, ಬೇರೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಬೋದು. ಸರಿ, ಹಂಗೆ ಮಾಡ್ತೀವಿ ಸ್ವಾಮಿ. ಅಯ್ಯೋ,
ಈ ಕಾಣಿಕೆ ಕೊಡಕ್ಕೆ. ರಮ್ಯಾ, ಒಂದು 10 ರೂಪಾಯಿ ಇದ್ರೆ ಕೊಡೆ. 10 ರೂಪಾಯಿ ಐತೆ, ಕೊಡ್ತೀನಿ ಇರತ್ತೆ. ಅತ್ತೆ ಅತ್ತೆ ತಗೊಳ್ಳಿ ದುಡ್ಡು ಕೊಡೆ. ಕೊಡೋಣ ಪಾಪ, ಎಲ್ಲಿಂದನೋ ಇಲ್ಲಿ ಹುಡುಕೊಂಬಂದವ್ರೆ. ಬುಡುಬುಡಿಕೆ ಎಳ್ಕೊಂಬರುತ್ತಂತೆ. ಏನಾದ್ರೂ ಎಡವಟ್ಟಾಗುತ್ತೆ ಅಂದ್ರೆ ತಿಳ್ಸಕ್ಕೆ ನಮಗೆ. ಹೌದಾತೆ? ಅಯ್ಯೋ ದೇವ್ರೆ, ಅದಕ್ಕೆ ನಾನು ಹೇಳಿದ್ದು ಪದೇ ಪದೇ ಹೇಳ್ತಿದ್ದೆ, ಮನೆ ಕಟ್ಟಣ ಅತ್ತೆ, ಮನೆ ಕಟ್ಟಣ, ಆಮೇಲೆ ಮದುವೆ ಮಾಡಿರಂತೆ ಅಂತ. ನೀವು ನನ್ನ ಮಾತೆ ಕೇಳ್ತಿರ್ಲಿಲ್ಲ. ಈಗ ನೋಡಿ ಹೆಂಗ ಬುಡುಬುಡಿಕೆ ಅವರು ಅಣ್ಣ ಬಂದು ಹೇಳೋದಕ್ಕೆ ನಿಮ್ಗೆ ನಂಬಿಕೆ ಬಂತು, ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಕೊಡಿ ಅವ್ರಿಗೆ, ಮೊದ್ಲು ಅವ್ರು ಹೋಗಿ ಅವ್ರನ್ನ ಕಳಿಸಿ. ಸರಿ ತಾಳ್ರಿ ಸೋಮ್ಯಾರ, ಒಳ್ಳೇದಾಗ್ಲಿ ನಿಮಗೆ. ಹೆಂಗ ಮುಂಚೆನೆ ಬಂದು ತಿಳಿಸಿದ್ಕೆ ನನ್ನ ಮಗಳ ಜೀವನ ಉಳಿತು. ಇಲ್ದಿದ್ರೆ ಮದುವೆ ಆದ್ಮೇಲೆ ಏನು ಗತಿ ಆಗೋದೋ ಏನು. ಅಯ್ಯೋ ದೇವ್ರೆ, ಕಾಪಾಡ್ಬಿಟ್ಟಪ್ಪ ನನ್ನ ಮಗಳನ್ನ. ಆ ಮಹದೇಶ್ವರ ನಿಮ್ಗೆಲ್ಲರಿಗೂ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ತಾಯಿ. ಬರ್ತೀನಿ ತಾಯಿ. ಆಯ್ತು ಸೋಮ್ಯಾರ, ಹೋಗಿ ಬರ್ರಿ. ಏನ್ ಮಾಡ್ತೀರಾ ಈಗ ಹಂಗಾದ್ರೆ? ಇನ್ನೇನ್ ಮಾಡೋದು? ರಂಗಮ್ಮವ್ರಿಗೆ ಫೋನ್ ಮಾಡಿಬಿಟ್ಟು ಅದೇ ಹಿಂಗೆ ಬುಡ್ಬುಡ್ಕೆ ಬಂದು ಹಿಂಗೆಲ್ಲ ಹೇಳ್ದ. ಅದಕ್ಕೆ ಈ ಮನೆ ವಾಸ್ತು ಏನೋ ದೋಷ ಸರಿ ಇಲ್ವಂತೆ, ಈ ಮನೆಗೆ ಯಾವುದು ಶುಭ ಕಾರ್ಯ ಮಾಡಬಾರ್ದಂತೆ. ಅದಕ್ಕೆ ಹೆಂಗೋ ನಾವು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀವಲ್ವಾ, ಬೇರೆ ಮನೆ ಕಟ್ಬಿಟ್ಟು ಆಮೇಲೆ ಮದುವೆ ಮಾತುಕತೆ ಆಡೋಣ, ಅಲ್ಲಿವರೆಗೂ ಮದುವೆ ಬೇಡ ಅಂತನ ಹೇಳೋಣ. ತೀರಾ ಅವ್ರು ಕಾಯ್ತೀವಿ ಅಂದ್ರೆ ಕಾಯ್ಲಿ, ಇಲ್ಲ ಅಂದ್ರೆ ಇಲ್ಲ ನಮ್ಗೆ ಕಾಯಕ್ಕಾಗಲ್ಲ, ಬೇರೆ ಹುಡುಗಿನೆಲ್ಲಾದ್ರೂ ಮದುವೆ ಮಾಡ್ಕೊಂತೀವಿ ಅಂದ್ರೆ ಮಾಡ್ಕೊಂಬ್ಲಿ, ನಮ್ಗೇನಂತೆ. ಇನ್ನೂ ಸ್ವಲ್ಪ ದಿನ ಬಿಟ್ಟೇನೆ ಮದುವೆ ಮಾಡಿರಾಯ್ತು. ಹೌದತ್ತೆ, ಬುಡ್ಬುಡ್ಕ್ಯಾರ ಹೇಳಿರೋದು ನಿಜ ಆಗುತ್ತಂತೆ. ನಮ್ಮ ಅಜ್ಜಿನೂ ಹಂಗೆ ಹೇಳ್ತಾ ಇದ್ರು. ಬುಡ್ಬುಡ್ಕ್ಯಾರ ಮಾತನ್ನ ತೆಗೆದಾಕ್ಬಾರ್ದು, ಅವ್ರು ಹೇಳೋದು ನಿಜ ಆಗುತ್ತೆ 100% ಅಂತನ ಹೇಳೋರು ನಮ್ಮ ಅಜ್ಜಿನೂ. ಹ್ಞೂ ಕಣೆ, ನಿಜ ಆಗುತ್ತೆ. ನಾನು ಮಸ್ತಾಗಿ ನೋಡಿದ್ದೀನಿ. ಇತ್ತೀಚೆಗೆ ಇಂಥವ್ರು ಬರೋದು ಕಮ್ಮಿ ಆಗೈತಿ. ಈಗ ಯಾರೂ ಶಾಸ್ತ್ರ ಪಾಸ್ತ್ರ ಅದು ಎಲ್ಲನ ನಂಬಕ್ ಹೋಗಲ್ಲ. ನನಗೇನೋ ನಂಬಿಕೆ ಐತಮ್ಮ. ಏನೋ ಅಲ್ಲ, ಮತ್ತೆ ಅವಾಗ ಕೇಳ್ಕೊಂಬರಕ್ಕೆ ಹೋಗಿದ್ದೆ, ಹಿಂಗೆ ಬಂದಿದ್ರು ಹಿಂಗೆ ಸ್ವಾಮಿಯರು ಅಂತಾನ. ಅವರು ಮದುವೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಇವ್ರು ಬುಡ್ಬುಡ್ಕೆ ನೋಡಿದ್ರೆ ಹಿಂಗೆ ಹೇಳ್ಬಿಟ್ರಲ್ಲ. ಅಯ್ಯೋ ಅತ್ತೆ, ಇವರು ಸುಮ್ಮನೆ ಪುಕ್ಸಟ್ಟೆ ಹೇಳ್ತಾರೆ. ಅಂದ್ರೆ ಇವ್ರು ಯಾವ್ದು ಆಸೆ ಇಲ್ದಲೇನೆ ಇರೋ ಸತ್ಯ ಇದ್ದಂಗೆ ಹೇಳ್ತಾರೆ. ನೀವು ಶಾಸ್ತ್ರ ಕೇಳ್ಕೊಂಬರಕ್ಕೆ ಹೋಗಿದ್ದಾರೋ ಅವರು ನಮಗೆ ಹೆಂಗ್ ಬೇಕೋ ಹಂಗೆ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ. 300-500 ಕಿತ್ಕೊಂತಾರ ಅವರು. ಆದ್ರೆ ನಮಗೆ ಒಳ್ಳೇದಾಗುತ್ತೆ, ಮದುವೆ ಮಾಡ್ಕೊಡ್ರಿ, ಗೌರ್ಮೆಂಟ್ ಕೆಲಸನೋ ಅಂತಾನ ಕೊಡ್ರಿ ಅಂತಾನ. ಅವರು ನಮಗೆ ತೃಪ್ತಿ ಆಗಂಗೆ, ಖುಷಿ ಆಗಂಗೆ ಶಾಸ್ತ್ರ ಹೇಳ್ಬಿಟ್ಟು ಕಿತ್ಕೊಂತಾರ 500,000ನ. ಅವ್ರು ಹೇಳೋದೆಲ್ಲ ನಿಜ ಆಗಲ್ಲ. ಇವ್ರು ನೋಡು ಎಷ್ಟು ಇದ್ರಾಗ ಹೇಳಿದ್ರು, ಬರೀ 10 ರೂಪಾಯಿ ಕೊಟ್ಟಿದ್ಕೂ ಏನು ಮಾತಾಡ್ಲಿಲ್ಲ ಅವರು, ಸುಮ್ಮನೆ ಹೊರಟೋದ್ರು. ಹಂಗಿದ್ಮೇಲೆ ಇವ್ರು ಹೇಳೋದೇ ಸತ್ಯ ಅತ್ತೆ. ಹೌದೌದು, ನನಗೂ ಈಗ ಹಂಗೆ ಅನ್ನಿಸ್ತೈತೆ ಕಣೆ ರಮ್ಯಾ, ನೀನು ಹೇಳಕ್ ಕೇಳ್ತಾ ಇದ್ರಿ. ಸರಿ ಬಿಡು, ಸುನಿಲ ಬಂದಾಗ ಹೇಳೋಣ. ಈಗಲೇ ಮದುವೆ ಬೇಡಪ್ಪ, 2 ದಿವಸ ಮನೆ ಕಟ್ಬಿಟ್ಟು ಆಮೇಲೆ ಮದುವೆ ಮಾಡಿದ್ರೆ ಆಯ್ತು ಅಂತಾನೆ. ಸರಿ ಅತ್ತೆ, ಆಯ್ತು. ಊಟ ಮಾಡೋಗ್ರಿ ನೀವು, ಇನ್ನು ಊಟ ಮಾಡ್ತಿದ್ರೇನೋ. ಸರಿ ಅಮ್ಮ. ನೀನೇನ್ ಮಾಡ್ತಾ ಇದ್ದೀಲಿ? ಬಾ ಉಳಿಕೆ. ಅದೇ ಅವ್ರು ಬರ್ತಾರೇನೋ, ಎಲ್ಗೋ ಹೊಲ್ತಪ್ಪೆಲ್ಲ ಹೋಗ್ಯವರಲ್ಲ ನಿಮ್ಮ ಮಗ, ಕಾಯ್ತಾ ಇದ್ದೀನಿ. ಕಾಯಿ ತಾಂಬ್ರ ಕೇಳಿದ್ದೆ ಒಂದತ್ತ, ಅದಕ್ಕೆ ಏಟತಿ ಬರ್ತಾರೆ ಅಂತ ಕಾಯ್ತಿದ್ದೆ. ಇಲ್ಲೇ ನಿಂತ್ಕೊಂಡಿರ್ತೀನಿ, ನಮ್ಗೇನು ಹೊಟ್ಟಾಸ್ತಿಲ್ಲ. ಇನ್ನೂ ಸ್ವಲ್ಪ ಬಿಟ್ಟು ನಾನು ಊಟ ಮಾಡ್ತೀನಿ, ನೀವು ಊಟ ಮಾಡೋಗ್ರಿ, ಕೂಲಿ ಹೋಗ್ಬೇಕು ಅಂತಿದ್ರಲ್ಲ. ಸರಿ ಸರಿ ಅಮ್ಮ. ಸದ್ಯ ನಮ್ಮ ಅತ್ತಿಗೆ ನಂಬಿಕೆ ಬಂತಲ್ಲ, ಸುಂದರತ್ತೆ ಒಳ್ಳೆ ಐಡಿಯಾ ಕೊಟ್ಲು. ನಾನು ಹೇಳಿದ್ರೆ ನಂಬ್ತಿರ್ಲಿಲ್ಲ. ಈಗ ನೋಡಿ ಬುಡ್ಬುಡ್ಕೆನ ಹೇಳೋದಕ್ಕೆ ಹೆಂಗ್ ನಂಬ್ತೈತೆ ನಮ್ಮ ಅತ್ತೆ. ಅದಕ್ಕೆ ಮತ್ತೀಗ ಇವ್ರಿಗೆ ಒಳ್ಳೇದು ಮಾಡೋದು ಬೇಕಾಗಿಲ್ಲ. ಅದೇನೋ ಹೇಳ್ತಾರಲ್ಲ, ಶಂಕದಿಂದ ಬಂದ್ರೆ ತೀರ್ಥ ಅಂತಾನ, ಹಂಗಾಯ್ತು ನಮ್ಮ ಅತ್ತೆ ಕತೆ ಇವಾಗ. ಈಗೇನೆ ಸುಂದರತ್ತೆ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಿ ಬರ್ತೀನಿ. ನಾವ್ ಹೇಳ್ದಂಗೆ ಪ್ಲಾನ್ ಮಾಡ್ದಂಗೆ ಬುಡವೇಟಿಕೆನ್ ಬಂದಿದ್ದ ಎಲ್ಲ ಹೇಳ್ದ. ನಮ್ಮ ಅತ್ತೆ ನಂಬದ್ಲು ಅಂತಾನ. ನಮ್ಮ ಅತ್ತೆ ಏನ್ ಗೊತ್ತ, ನಾ ಮುಂಚೆನೆ ಹೋಗಿ ನಮ್ಮ ಮನೆ ಬಗ್ಗೆ ಎಲ್ಲ ಹಿಂಗೆ ಹೇಳ ಬಂದಿದ್ವಿ ಅಂತಾನ. ಅಯ್ಯೋ, ಮಾತಾಡಬಾರ್ದು ನಾನೊಬ್ಳೆ, ಆಮೇಲೆ ಕೇಳಿಸ್ಕೊಂಡ್ರೆ ಕಷ್ಟ. ಸುಂದರತ್ತೆ ಸುಂದರತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.